ನಾನು ಈ ಸಂದರ್ಭದಲ್ಲಿ ಜೇವರ್ಗಿ ತಾಲೂಕಿನಲ್ಲಿದ್ದೇನೆ. ಜೇವರ್ಗಿ ತಾಲೂಕಿನಲ್ಲಿ ಇರತಕ್ಕಂತ ಚಿಗರಳ್ಳಿ ಕ್ರಾಸ್ದಿಂದ ಯಡ್ರಾಮಿಗೆ ಹೋಗ್ತಿರ್ತಕ್ಕಂತ ಸುಮಾರು 30 ಕಿಲೋಮೀಟರ್ನ ರಸ್ತೆ. ಸುಮಾರು 1 ವರ್ಷ ಕಳೆದು ಹೋಗಿದೆ. ಈ ಕಾಮಗಾರಿ ಪರಿಪೂರ್ಣವಾಗಿಲ್ಲ, ಪೂರ್ಣಗೊಂಡಿಲ್ಲ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ. ನೀವು ರಸ್ತೆ ನೋಡ್ತಾ ಇರಬಹುದು, ಕೇವಲ ಒಂದು ಬದಿಯಲ್ಲಿ ಇವರು ಕಾಂಕ್ರೀಟ್ ಅನ್ನ ಹಾಕಿದ್ದಾರೆ, ಅಂದ್ರೆ ಕಲ್ಲುಗಳನ್ನ ಹಾಕಿದ್ದಾರೆ. ಆದ್ರೆ ಸಾರ್ವಜನಿಕರಿಗೆ 1 ವರ್ಷಗಳಿಂದ ನಿರಂತರವಾಗಿ ಸಂಚಾರಕ್ಕೆ ಅಡ್ಡಿ ಉಂಟಾಗ್ತಾ ಇದೆ, ಸಮಸ್ಯೆ ಆಗ್ತಾ ಇದೆ. ಯಾವ ರೀತಿಯಾಗಿ ಕಾಮಗಾರಿಯನ್ನ ವಿಳಂಬ ಮಾಡಬೇಕು ಅಂತ ನಮ್ಮ ಭಾಗದ ರಾಜಕಾರಣಿಗಳು ಜೊತೆಗೆ ಗುತ್ತಿಗೆದಾರರಿಂದ ಕಲಿಬೇಕಾಗಿದೆ. ಅಲ್ಲ ಸ್ವಾಮಿ, ಒಂದು ಕಾಮಗಾರಿ 1 ವರ್ಷ 2 ವರ್ಷ ಕಳೆದ್ರೂ ಕೂಡ ನೀವು ಚಿಂತೆ ಇಲ್ಲದೆ ಮನೆಯಲ್ಲಿ ಮಲ್ಕತ್ತೀರಾ ಅಂತಂದ್ರೆ ನಿಮಗೆ ಕಾಮಗಾರಿ ಬಗ್ಗೆ ಚಿಂತೆ ಇಲ್ಲ. ಕೇವಲ ಸರ್ಕಾರ ಬಿಡುಗಡೆ ಮಾಡ್ತಿರ್ತಕ್ಕಂತ ಅನುದಾನದ ಮೇಲೆ ಕಣ್ಣಿದೆ ಅಂತ ನೇರವಾಗಿ ನಿಮ್ಮ ಮುಖದ ಮೇಲೆ ಹೇಳ್ಬೇಕಾಗತ್ತೆ. ಮತ್ತೆ ಶಾಸಕರ ಹೆಸರನ್ನ ಯಾಕೆ ಬಳಸ್ತೀವಿ ಅಂತಂದ್ರೆ, ಅಲ್ಲ ಸ್ವಾಮಿ, ಈ ತಾಲೂಕಿಗೆ ನೀವೇ ಬಾಸು, ಜೊತೆಗೆ KKBRD ಅಧ್ಯಕ್ಷರು, ಜೊತೆಗೆ ನಿಮ್ಮ ತಂದೆಯವರು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು. ಇಷ್ಟೆಲ್ಲ ಇದ್ರೂ ಕೂಡ ಕಾಮಗಾರಿಗಳು ಈ ರೀತಿಯಾಗಿ ಕುಂಠಿತ ರೀತಿಯಲ್ಲಿ ನಡೀತಾ ಇರತಕ್ಕಂಥದ್ದು ನಾಚಿಕೆಗೇಡೋ ಅಲ್ವೋ? ನೀವೇ ಹೇಳಿ. ಸಾರ್ವಜನಿಕರು ಛೀಮಾರಿ ಹಾಕ್ತಾ ಇದ್ದಾರೆ. ಏನ್ ಸಾರ್, ಒಂದು ಕಾಮಗಾರಿ 30 ಕಿಲೋಮೀಟರ್ ರಸ್ತೆ 2 ವರ್ಷ ನೀವು ಒಯ್ತೀರಿ ಅಂತಂದ್ರೆ ಇದು ಎಷ್ಟು ಮಟ್ಟಿಗೆ ಸರಿ ಎನ್ನುವ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅವ್ರು ಕೇಳ್ತಿರ್ತಕ್ಕಂಥ ಪ್ರಶ್ನೆಗಳು ಸರಿಯಾಗಿ ಇದಾವೋ ಇಲ್ವೋ ಅಂತ ಮಾನ್ಯ ಶಾಸಕರೇ ಹೇಳ್ಬೇಕು. ಈ ಸಂದರ್ಭದಲ್ಲಿ ಈ ಕಾಮಗಾರಿ ಯಾವಾಗ ಪೂರ್ಣಗೊಳಿಸ್ತೀರಿ, ಅಥವಾ ಇನ್ನೂ 5-6 ವರ್ಷಗಳ ಕಾಲಗಳ ಕಾಲ ಏನು ನೀವು ಇನ್ನ ಪರಿಪೂರ್ಣವಾಗಿ ಮಾಡ್ತಾ 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 ಮತ್ತೆ ರಸ್ತೆ ಕೆಟ್ಟೋಗುತ್ತೆ, ಮತ್ತೆ ಹೊಸ ಬಜೆಟ್ ಅನ್ನ ತರ್ತೀರಿ. ಈ ರೀತಿ ಆದ್ರೆ ಕಲ್ಯಾಣ ಕರ್ನಾಟಕ ಉದ್ಧಾರ ಆಗುದಿಲ್ಲ, ಜೊತೆಗೆ ನಿಮ್ಮ ತಾಲೂಕು ಜೇವರ್ಗಿ ಕೂಡ ಉದ್ಧಾರ ಆಗ್ತಾ ಇಲ್ಲ. ಇದೊಂದು ಉದಾಹರಣೆ ಮಾನ್ಯ ಶಾಸಕರ ಗಮನಕ್ಕೆ ಇದನ್ನ ತರ್ತಾ ಇದ್ದೀನಿ. ಚಿಗರಳ್ಳಿ ಕ್ರಾಸ್ದಿಂದ ಯಡ್ರಾಮಿವರೆಗಿನ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ. ಕಾಮಗಾರಿ ಹೆಸರಿನಲ್ಲಿ ನೀವು ಆಮೆ ಗತಿಯ ಕಾಮಗಾರಿಯನ್ನ ಮಾಡ್ತಾ ಇದ್ದೀರಿ. ಪ್ರಗತಿ ಶೂನ್ಯವಾಗಿರ್ತಕ್ಕಂಥದ್ದು. ಈ ಪ್ರಗತಿಯನ್ನ ಅತಿ ಬೇಗ ಶೀಘ್ರದಲ್ಲಿ ಮುಗಿಸುವ ತಾಕತ್ತು, ಮನಸ್ಸು ನಿಮಗೆ ಶಾಸಕರಿಗೆ, ಜೊತೆಗೆ ಏನಪ್ಪಾ ಅಂತ ಕೇಳಿದ್ರೆ ಗುತ್ತಿಗೆದಾರರಿಗೆ ಇದೇನಾ ಇಲ್ವಾ ಅಂತ ಸಾರ್ವಜನಿಕರಿಗೆ ಸ್ಪಷ್ಟಪಡಿಸಿ